ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 78 ದಿನ ಕಂಪ್ಲೀಟ್ ಆಗಿದೆ. 79ನೇ ದಿನ ಇವತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ಕಲರ್ಸ್ ಕಡವರಿಂದ. ಈ ಪ್ರೋಮೋದಲ್ಲಿ ನಮ್ಮ ಗೌತಮಿ ಅವರು ಮತ್ತೆ ರಜತ್ ಅವರು ಜಗಳ ಆಡ್ತಾ ಇದ್ದಾರೆ. ಜಗಳ ಆಡೋದ್ ವಿಷಯ ಅಂದ್ರೆ ಪ್ರೋಮೋದಲ್ಲಿ ಅಲ್ಲಿ ತೋರಿಸ್ತಾ ಇದ್ದಾರೆ, 1 ಗಂಟೆ ಒಳಗೆ ಮನೆ ಕ್ಲೀನ್ ಮಾಡಬೇಕು. ಈ ಮನೆ ಕ್ಲೀನ್ ಮಾಡಿಲ್ಲ ಅಂದ್ರೆ ಒಂದು ಪನಿಷ್ಮೆಂಟ್ ಇರುತ್ತೆ, ಇಲ್ಲ ಡೈರೆಕ್ಟ್ ನಾಮಿನೇಷನ್ಸ್ ಇರುತ್ತೆ, ಇಲ್ಲ ಒಂದು ಗ್ರಾಸರಿ, ಆ ವಾರ ಗ್ರಾಸರಿ ಬರಲ್ಲ, ಏನೋ ಒಂದು ಇರುತ್ತೆ, ರೇಷನ್ ಬಗ್ಗೆನೋ ನಾಮಿನೇಟ್ ಬಗ್ಗೆನೋ ಏನೊಂದು ಇರುತ್ತೆ. ಆ ಗಂಟೆ ಒಳಗೆ ಕ್ಲೀನ್ ಮಾಡಿಲ್ಲ ಅಂದ್ರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಆ ಪ್ರೋಮೋದಲ್ಲಿ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಆ ಪ್ರೋಮೋದಲ್ಲಿ ಎಲ್ಲರೂ ಕ್ಲೀನ್ ಮಾಡ್ತಾ ಇದ್ದಾರೆ, ಬಟ್ ರಜತ್ ಅವ್ರು ಮಾತ್ರ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡಿದ್ದಾರೆ. ಇದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಗೌತಮಿ ಅವರು. ಇಲ್ಲಿ ಏನಾಗುತ್ತೆ ಗೊತ್ತಾ, ರಜತ್ ಅವ್ರನ್ನ ಒಂದು ಆಲೋಚನೆ ಮಾಡಿ, ಬಿಗ್ ಬಾಸ್ ಮನೆಗೆ ಬಂದಾಗ್ಲಿಂದನು ಪ್ರತಿಯೊಬ್ಬರು ಟಾಂಟ್ ಮಾಡ್ತಾ ಇರ್ತಾರೆ. ನೀವೇನ್ ಮಾಡಿರ 10 ವಾರದಿಂದ 12 ದಿನದಿಂದ ನೀವೇನ್ ಮಾಡಿರ? ಮೊದಲು ಐಶ್ವರ್ಯ ಆಯ್ತು, ಆಮೇಲೆ ಮಂಜು ಆಯ್ತು, ಅದಾದ್ಮೇಲೆ ಧನ್ರಾಜ್ ಆಯ್ತು, ಅದಾದ್ಮೇಲೆ ಈಗ ಗೌತಮಿ. ಹೀಗೆ ಪ್ರತಿಯೊಬ್ಬರು ಏನ್ ಆಡಿದ್ರ ಅಂತ ಪ್ರಶ್ನೆ ಮಾಡೋರು ಇವರು. ಅವ್ರ ಆಟ ಆಡ್ಲಿಲ್ಲ ಅಂದ್ರೆ ಅಷ್ಟ್ ದಿನ ಮನೇಲಿ ಇರಲ್ಲ ಗುರು, ಕಳಿಸ್ತಾರೆ ಹೊರಗಡೆ. ಈಗ ನೀನ್ ಬಂದು ಕಿತ್ತಕ್ಕೆ ದಬ್ಬಾಕಿರೋದೇನಿದೆ? ಆಟ ಆಡ್ತೀರಾ, ಚೆನ್ನಾಗ್ ಆಡ್ತಾ ಇದ್ರ, ಆಡಿ ಎಲ್ಲ ಮಾತಾಡಿ ಕಾಮಿಡಿ ಮಾಡ್ತಾ ಇದ್ರ, ಓಕೆ. ಬಟ್ ಇಲ್ಲಿ ಏನಾಗುತ್ತಂದ್ರೆ ನಿಮ್ ಜೊತೆಗಿರೋ ಕಂಟೆಸ್ಟೆಂಟ್ ಗಳನ್ನ ನೀವೇನ್ ಆಡ್ತಾ ಇಲ್ಲ ಅಂತ ಹೇಳೋದು ತುಂಬಾ ತಪ್ಪಾಗುತ್ತೆ. ಅವ್ರು ಆಡ್ತಿರೋದಕ್ಕೆ ಅಲ್ಲಿ ಬಿಗ್ ಬಾಸ್ ಮನೇಲಿ ಇರೋದು. ಅಲ್ಲಿ ಒಬ್ಬರನ್ನೆಲ್ಲ ನನ್ಗನ್ಸ್ತಾ ಇದೆ, ಮೋಕ್ಷತಾ ಬಗ್ಗೆ ಹೇಳಿದ್ರು, ಮಂಜಣ್ಣ ಬಗ್ಗೆ ಹೇಳಿದ್ರು, ಧನ್ರಾಜ್ ಬಗ್ಗೆ ಹೇಳಿದ್ರು, ಅದಾದ್ಮೇಲೆ ಶಿಶಿರ್ ಬಗ್ಗೆ ಹೇಳಿದ್ರು, ಐಶ್ವರ್ಯ ಬಗ್ಗೆ ಹೇಳಿದ್ರು, ಎಲ್ಲರ ಬಗ್ಗೆ ಹೇಳ್ಕೊಂತ ಬರ್ತಿದ್ರೆ ಆ ಮನೇಲಿ ಯಾರನ್ನಾದ್ರೂ ಬಿಟ್ಟಿದಾರೆ ಅಂದ್ರೆ ತ್ರಿವಿಕ್ರಮವನ್ನು ಭವ್ಯನ್ ಮಾತ್ರ ಬಿಟ್ಟಿದ್ದಾರೆ. ನೀವೇನ್ ಆಟ ಆಡ್ತಾ ಇಲ್ಲ ಅಂತ ಬೆಳೆ ತೋರಿಸಿನ ಹೇಳಿಲ್ಲ ಅವ್ರಿಗೆ ಹೇಳೋ ಟೈಮ್ ಬರ್ತೇನೋ ಗೊತ್ತಿಲ್ಲ. ಇವ್ರು ಏನ್ ಅನ್ಕೊಂತಿದ್ದಾರೆ, ಬಿಗ್ ಬಾಸ್ ನನ್ನಿಂದಾನೇ ನಡೆಯುತ್ತೆ, ನಾನೊಬ್ಬನೇ ಆಟ ಆಡ್ತಿರೋದು, ನಾನೊಬ್ಬನ ಬಿಟ್ಟರೆ ಯಾರು ಆಟ ಆಡಲ್ಲ ಅನ್ನೋ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ ಇವರು. ಈ ಮಾತು, ನೀವೇನ್ ಆಟ ಆಡ್ತಾ ಇಲ್ಲ ಅನ್ನೋ ಈ ಮಾತು ಎಲ್ಲರಿಗೂ ಹೇಳಿದಾರೆ ಅವರು. ನಾನು ಹೇಳ್ದಲ್ಲ, ತ್ರಿವಿಕ್ರಮ್ ಭವ್ಯಗೆ ಮಾತ್ರ ಹೇಳಿಲ್ಲ ಅಂತ ಅನ್ಸುತ್ತೆ, ಇನ್ನು ಎಲ್ಲರಿಗೂ ಹೇಳಿದ್ದಾರೆ. ಅಂದ್ರೆ ಈ ಬಿಗ್ ಬಾಸ್ ಮೇಲೆ ಒಬ್ಬರೇ ಆಟ ಆಡೋದು, ಇನ್ನು ಬೇರೆ ಯಾರು ಆಟ ಆಡಲ್ಲ ಅಂತ ಅರ್ಥ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಕ್ಲಿಯರ್ ಕಟ್ ಆಗಿ ಮಕ್ಕಳ ಮುಂದೆನೆ ಹೇಳ್ತಾ ಇದಾರೆ. ಒಟ್ಟು ನಾನು ಹೇಳದಂದ್ರೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಮಾತಾಡ್ತಾರೆ, ಟಾಂಟ್ ಮಾಡ್ತಾರೆ, ಎಲ್ಲ ಓಕೆ. ಬಟ್ ಪ್ರತಿ ಕಂಟೆಸ್ಟೆಂಟ್ ಬಗ್ಗೆನೂ ಈ ರೀತಿ ಮಾತಾಡಿದಾಗ ಏನನ್ಸುತ್ತೆ, ಅಹಂ, ನಾನು ಅನ್ನೋದು ತುಂಬಾ ಜಾಸ್ತಿ ಆಗ್ತಾ ಇದೆ. ಇದರಿಂದ ಏನಾಗುತ್ತೆ, ಅವ್ರಿಗೆ ಖಂಡಿತವಾಗ್ಲೂ ಡ್ಯಾಮೇಜ್ ಆಗುತ್ತೆ. ಆಕ್ಚುಲಿ ಧನ್ರಾಜ್ ಅವ್ರನ್ನ ಒಂದು ಸ್ಟ್ರಾಂಗ್ ಆಗಿ ಮಾಡಿದ್ದೆ ಅವ್ರು ಎಲ್ಲೋ ಒಂದಿದ್ರು, ಇವ್ರ ಹತ್ರ ಜಗಳಾಡು ಹೈಲೈಟ್ ಆಗಿದ್ದು. ಈಗೂ ಅಷ್ಟೇ ಗೌತಮಿ ಅವರು ತುಂಬಾ ಸೈಲೆಂಟ್ ಆಗಿದ್ರು, ಯಾವ್ದೋ ಒಂದು ಊಟಲ್ಲಿ ಪಾಸಿಟಿವಿಟಿ ಆಗಿ ಹೀಗಂತ ಹೇಳ್ತಾ ಇದ್ರು. ಬಟ್ ಈಗ ಅವ್ರನ್ನ ಕೆಣಕಿ ಸ್ಟ್ರಾಂಗ್ ಮಾಡ್ತಾ ಇದ್ದಾರೆ ರಜತ್ ಅವರು. ಅಲ್ಲಿರೋರು ಎಲ್ಲರನ್ನು ಸ್ಟ್ರಾಂಗ್ ಮಾಡ್ತಾ ಇದಾರೆ, ಇದ್ರಲ್ಲಿ ಯಾವುದೇ ಸಂದೇಹನ ಬರಲ್ಲ. ಈ ಪ್ರೋಮೋದಲ್ಲಿ ಏನಾಗ್ತಾ ಇದೆ ಅಂದ್ರೆ ಎಲ್ಲರೂ ಕ್ಲೀನ್ ಮಾಡ್ತಾರೆ, ಕುತ್ಕೊಂಡಿದ್ದಾರೆ ಮನೇಲಿ, ಹಣ್ಣು ಆಡ್ಕೊಂಡು ಡೈಲಾಗ್ ಆಡ್ಕೊಂಡು ಇರ್ತಾ ಇದಾರೆ ಅಂತ ಹೇಳಿದ್ರೆ, ರಜತ್ ಅವ್ರು ಹೇಳ್ತಾರೆ ಒಂದ್ ಬಕೆಟ್ ಇನ್ನೊಂದು ಬಕೆಟ್ ಇಟ್ಕೊಂಡಿದೆ ಅಂತ ಹೇಳಿ. ಈ ಟೈಮಲ್ಲಿ ನೀವು ಹೋಗಮ್ಮ, 12 ವಾರದಿಂದ ಬರೀ ಹಿಂಗೆ ಮಾಡ್ಕೊಂಡ್ ಬಂದ್ಬಿಟ್ಟಿರ, ಒಬ್ರು ಸಪೋರ್ಟ್ ಬೇಕು, ಇಬ್ರು ಬೇಕು, ಅದೊಂದು ಬೇಕು, ಇದು ಬೇಕಂತ ಹೇಳ್ತಾ ಇದ್ದಾರೆ. ಅಲ್ಲಿ ಅವ್ರಿಗೆ ಆ ವಾರ ಯಾರಾದ್ರೆ ಕಳಪೆ ಕೊಡ್ತಾರೋ ಅವ್ರನ್ನ ಅಟ್ಯಾಕ್ ಮಾಡ್ತಾರೆ ನಮ್ಮ ರಜತ್ ಅವರು. ಕಳಪೆ ಅನ್ನೋದು ಒಂದು ಸರ್ವೇ ಸಾಮಾನ್ಯ. ಅಲ್ಲಿ ಯಾರಿಗೆ ಕಳಪೆ ಕೊಟ್ಟಿರ್ತಾರೋ ಅವ್ರ ಕಳಪೆ ಏನಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಹೊರಗಡೆ ಜನ ನೋಡ್ತಾ ಇರ್ತಾರ ಅಂತ ಎಲ್ಲ ಹೇಳಿದ್ಮೇಲೆ ಇಲ್ಲಿ ಇದು ತಾಂಡ್ ಮಾಡ್ತಾ ಇದ್ದಾರೆ. ಮತ್ತೆ ಅದೇ ಜಗಳ ದಿಮ್ ತಂಡ್ ಆ ಸೋಫೆ ಮೇಲೆ ಹಾಕ್ತಾರೆ, ಸ್ವಲ್ಪ ಕೈ ಟಚ್ ಆಗುತ್ತೆ ರಜತ್ ಅವರಿಗೆ ಅಂತ ನೆಲಕ್ಕೆಸ್ತಾರೆ, ನಾನು ಎಸ್ಬೋದಲ್ಲ ಹಾಗೆ ಹೀಗೆ ಅಂತ. 12 ವಾರಗಳ ಬಾಲ ಇದೆ, 12 ವಾರಗಳ ಕಾಲ ಇದೆ ಡ್ರಾಮಾ ಮಾಡ್ಕೊಂಡ್ ಬಂದ್ಬಿಟ್ರಿ, ಆಟನೇ ಆಡ್ತಾ ಇಲ್ಲ ಹಾಗೆ ಹೀಗೆ ಅಂತೇಳಿ ಪ್ರತಿಯೊಬ್ಬರನ್ನು ಟ್ರಾಂಟ್ ಮಾಡಿದಾಗೆ ಇರ್ತಾರೆ. ಆಟ ಚೆನ್ನಾಗಾಡಲ್ವಾ, ಆಡ್ತಾರೆ. ಕಿಚ್ಚ ಸರ್ ಹೇಳಿದಾಗೆ ಮಾತ್ರ ಮೇಲೆ ನಿಗಾ ಇಡಬೇಕು, ಮತ್ತೆ ಎಡುತ್ತಾರೆ ಅಂತ ಅನ್ಸುತ್ತೆ. ಈಗ ಅವ್ರು ದಿಮ್ ಬೆಸದ ಮೇಲೆ ನೀವು ತಗೊಂಡೆ ಎಸೆಯ ಅವಶ್ಯಕತೆ ಏನಿತ್ತಲ್ಲಿ? ಅವರು ನಿನ್ ಮೇಲೆ ಎಸ್ತಿಲ್ಲ, ಸೈಡ್ಗೆ ಎಸ್ತಿದ್ರು, ಸುಮ್ಮನೆ ಇರ್ಬೋದಾಗಿತ್ತಲ್ಲ. ಮತ್ತೆ ಅದೇ ಸ್ಟಾರ್ಟ್. ಈ ರೀತಿ ಆದಾಗ ನನ್ಗೆ ಅನಿಸಿದ್ದೇನಂದ್ರೆ, ನೀವು ಆಟ ಚೆನ್ನಾಗಿ ಆಡ್ತಾ ಇದ್ರೆ ಓಕೆ, ಬಟ್ ಇನ್ನೊಬ್ರು ಆಟನ ನೀವು ಏನ್ ಆಡಲ್ಲ ಅನ್ನೋದು ನೀವೇನ್ ಹೇಳೋದು? ಈಗ ರಜತ್ ಅವ್ರು ಬಂದಿರೋದು 50 ದಿನ ಆದ್ಮೇಲೆ ಬಂದಿದ್ದಾರೆ. ನೀವು 12 ಒಳಗಾಲ ಏನ್ ಕಿಸ್ದಿಲ್ಲ, ಏನ್ ಆಟ ಆಡಿಲ್ಲ, ಏನು ಮಾಡಿಲ್ಲ. ಪ್ರತಿ ಕಂಟೆಸ್ಟೆಂಟ್ಗೂ ಇದನ್ನೇ ಆಡ್ತಾ ಇದ್ರೆ ಅಂದ್ರೆ ಇವ್ರು ಹೇಳೋ ಪ್ರಕಾರ ಏನಾಗ್ತಾ ಇದೆ ಅಂದ್ರೆ ಬಿಗ್ ಬಾಸ್ ಮನೇಲಿ ಇವ್ರು ಬಿಟ್ರೆ ಬೇರೆ ಯಾರು ಆಟನೇ ಆಡ್ತಾ ಇಲ್ಲ ಅನ್ನೋ ಲೆವೆಲ್ಗೆ ಆಡ್ತಾ ಇದಾರೆ ಇವಯ್ಯ. ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಇಲ್ಲಿ ಗೌತಮಿ ತಪ್ಪ ರಜತ್ ತಪ್ಪ ಅಂತ ಕೇಳೋದಾದ್ರೆ ರಜತ್ ಅವರ ಸ್ಟಾರ್ಟ್ ಮಾಡಿರ್ತಾರೆ ಗುರು. ನೀವು ಬೇಕಾದ್ರೆ ಎಪಿಸೋಡ್ ನೋಡಿ ಮಾತಾಡ್ಬೇಕಾದ್ರೆ ರಜತ್ ಅವರ ಸ್ಟಾರ್ಟ್ ಮಾಡಿರ್ತಾರೆ. ಯಾಕಂದ್ರೆ ಸುಮ್ನೆ ಗೌತಮಿ ಅವರು ಕಾಲ್ ಕರ್ಕೊಂಡು ಜಗಳಕ್ಕೆ ಹೋಗೋ ವ್ಯಕ್ತಿ ಅಲ್ಲ ಅನ್ಸುತ್ತೆ ಇಷ್ಟು ದಿನಗಳ ಕಾಲ ನಾವು ನೋಡಿದಾಗ. ನಿಜವಾಗ್ಲೂ ಇಲ್ಲಿ ಗೌತಮಿ ಎಲ್ಲೋ ಸ್ವಲ್ಪ ಲೋ ಆಗಿದ್ರು, ಈ ಜಗಳದಿಂದ ಹೈ ಆಗ್ತಾರೆ, ಖಂಡಿತವಾಗ್ಲೂ ಹೈ ಆಗ್ತಾರೆ, ಇದಂತೂ ಸತ್ಯ. ಹೀಗಾಗಿ ಅಲ್ಲಿರೋ ಕಂಟೆಸ್ಟೆಂಟ್ ಎಲ್ಲ ಲೋ ಯಾರೆಲ್ಲ ಇರ್ತಾರೋ ಅವ್ರನ್ನ ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಮಾಡ್ತಾರೆ ನಮ್ಮ ರಜತ್ ಅವರು. ಹೀಗೆ ಮುಂದುವರಿಲಿ. ಯಾಕಂದ್ರೆ
ನೀವು ಬದಲಾಗಲ್ಲ, ಗೊತ್ತಾಯ್ತು. ಪ್ರತಿ ಪಂಚಾಯತಿಯಲ್ಲೂ ಬುದ್ಧಿ ಹೇಳ್ಸ್ಕೊಂತೀರಾ, ಬದಲಾಗಲ್ಲ. ಈ ವಾರನೂ ಅದೇ ಬುದ್ಧಿ ಹೇಳ್ಸ್ಕೊಂಡ್ರೆ ಮತ್ತೆ ಬದಲಾಗಲ್ಲ. ಯಾಕಂದ್ರೆ ಇದರಿಂದ ಫ್ಯಾನ್ಸ್ ಒಂದು ವೋಟ್ ಮಾಡ್ತಾರ, ಕಡೆಗಣಿಸ್ತಾರ ಅಂದ್ರೆ ಲಾಸ್ಟ್ ವೀಕ್ ಅಲ್ಲಿ ವೋಟ್ ಕಡಿಮೆ ಬಂದಿದ್ದೆ ಅವ್ರಿಗೆ, ಆದ್ರೂ ಬಿಗ್ ಬಾಸ್ ಉಳಿಸ್ಕೊಂತಾರೆ, ಏನ್ ಪರವಾಗಿಲ್ಲ. ಅವ್ರ ಕಂಟೆಂಟ್ ಬೇಕು, ಒಂದು ಇದು TRP ಬೇಕು, ಅಂತವರೇ ಬೇಕು. ಆದ ಕಾರಣ ಅವ್ರನ್ನ ಕಳಿಸಲ್ಲ. ಓವರ್ ಆಲ್ ಆಗಿ ಮತ್ತೆ ಪ್ರೋಮೋ ನೋಡಿದಾಗ ಅವರಿಬ್ಬರ ಜಗಳದಲ್ಲಿ ನಿಮ್ಗೆ ಯಾರ್ ಜಗಳ ಓವರ್ ಅನ್ಸ್ತು, ಯಾರು ಇಷ್ಟ ಆದ್ರು, ಯಾರು ತಪ್ಪು ಅನ್ಸಿದ್ರು, ಯಾರು ಸರಿ ಅನ್ಸಿದ್ರು ಅಂತ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಇಲ್ಲಿ ತ್ರಿವಿಕ್ರಮ್ ಅವ್ರು ಹೇಳ್ತಾರೆ, ಎಲ್ಲರೂ ಕೆಲಸ ಮಾಡ್ತಾರೆ, ನೀವು ಮಾತ್ರ ಕುತ್ಕೊಂಡಿದ್ರ ಅಂತಾರೆ. ಸಿಂಪಲ್ ಆಗಿ ಅವ್ರು ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡಿದ್ದಾರೆ. ಒಂದ್ ತಾಸು ಒಳಗಡೆ ಕ್ಲೀನ್ ಮಾಡ್ಬೇಕಂತ ಹೇಳಿದಾಗ ಅವ್ರು ಮಾಡಲ್ಲ. ಮನೆಗೆ ಶಿಕ್ಷೆ ಆಗ್ಲಿ, ಇದು ಯಾವ ಕಾನ್ಸೆಪ್ಟ್ ಏನೋ ಗೊತ್ತಿಲ್ಲ. ಮೊನ್ನೆ ಜೈಲ್ಗೆ ಹೋದಾಗ ತ್ರಿವಿಕ್ರಮ್ ಅವರು ನಮ್ಮ ಚೈತ್ರ ಅವರು ಅದೇ ರೀತಿ ಮಾತಾಡಿದ್ರು, ಇನ್ನೊಂದ್ಸಲ ಅದೇ ರೀತಿ ಆಗ್ತಾ ಇದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಮನೆಗೆಲ್ಲ ಪನಿಷ್ಮೆಂಟ್ ಬೇಕು, ನನಗೊಬ್ಬರಿಗೆ ಪನಿಷ್ಮೆಂಟ್ ಅಲ್ಲ, ಅವ್ರಿಗೂ ಪನಿಷ್ಮೆಂಟ್ ಬೇಕು, ಅವರು ಅನುಭವಿಸ್ಬೇಕು ಅನ್ನೋದಿದೆ ನೋಡು. ಅದು ತುಂಬಾನೇ ವ್ಯಕ್ತಿತ್ವನ ಕೆಳಗಡೆ ಆಗಿ ಕಾಣಿಸುತ್ತೆ. ಯಾಕಂದ್ರೆ ನಾನ್ ಚೆನ್ನಾಗಿದ್ರು ಪರವಾಗಿಲ್ಲ, ಪಕ್ಕದಲ್ಲಿ ಚೆನ್ನಾಗಿರೋ ಅನ್ನೋ ಕಾನ್ಸೆಪ್ಟ್ ಇದ್ರೆ ಸ್ವಲ್ಪ ಏನಾದ್ರೂ ಒಳ್ಳೇದಾಗುತ್ತೆ ಅನ್ಸುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ನೀಟಾಗಿ ನೀವು ಒಬ್ಬರನ್ನ ಟಾರ್ಗೆಟ್ ಮಾಡಿ, ಲಾಸ್ಟ್ ವೀಕ್ ಇದಕ್ಕಿಂತ ಮುಂಚೆ ಶಿಶಿರ್ ಅವ್ರ ಆಟ ಆಡಲ್ಲ ಅಂತ ಹೇಳಿದ್ರಿ, ಮೋಕ್ಷಿತ್ ಅವ್ರ ಆಟ ಆಡಲ್ಲ ಅಂತ ಹೇಳಿದ್ರಿ, ಧನರಾಜ್ ಆಟ ಆಡಲ್ಲ ಅಂತ ಹೇಳಿದ್ರಿ, ಮತ್ತೆ ಮಂಜಣ್ಣ ಆಟ ಆಡಲ್ಲ ಅಂತ ಹೇಳಿದ್ರಿ, ಈಗ ಗೌತಮಿ ಆಟ ಆಡಲ್ಲ ಅಂತ ಹೇಳ್ತಾ ಇದ್ರ. ಹೀಗೆ ಎಲ್ಲರ ಬಗ್ಗೆನು ಆಟ ಆಡಲ್ಲ ಅಂತ ಹೇಳ್ಕೊಂಡ್ ಬರ್ತಾ ಇದ್ರ. ಅವ್ರು ಆಟ ಆಡೋದಕ್ಕೆ ನೀವು ಅಲ್ಲಿರೋದು, ನೀವು ಆಟ ಆಡೋದಕ್ಕೆ ಅವ್ರು ಅಲ್ಲಿರೋದು. ಒಬ್ರೊಬ್ರು ಆಟ ಆಡಿದ್ರೆ ಬಿಗ್ ಬಾಸ್ ಅಲ್ಲಿ ಇರ್ತಾರೆ. ಇನ್ ಕಡಿಮೆ ಮಾಡಿ ಆಟ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಮತ್ತೆ ವಿಡಿಯೋ ಪ್ರೋಮೋ ನೋಡಿದಾಗ ನಿಮ್ಗೆ ಅನ್ಸಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.